ಬೆಳ್ತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪುಂಜಾ ಸಾಧನೆ ಏನು? ಬೆಳ್ತಂಗಡಿ ಠಾಣೆಯಲ್ಲಿ 2 ಕೇಸ್, ಧರ್ಮಸ್ಥಳ ಠಾಣೆಯಲ್ಲಿ 2 ಕೇಸ್, ಉಪ್ಪಿನಂಗಡಿ ಠಾಣೆಯಲ್ಲಿ 2 ಕೇಸ್. ಇದೇ ಬಿಜೆಪಿ ಶಾಸಕರ ಸಾಧನೆ. ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪುಂಜಾ ಸಾಧನೆ ಏನು? ಬೆಳ್ತಂಗಡಿ ಠಾಣೆಯಲ್ಲಿ 2 ಕೇಸ್, ಧರ್ಮಸ್ಥಳ ಠಾಣೆಯಲ್ಲಿ 2 ಕೇಸ್, ಉಪ್ಪಿನಂಗಡಿ ಠಾಣೆಯಲ್ಲಿ 2 ಕೇಸ್. ಇದೇ ಬಿಜೆಪಿ ಶಾಸಕರ ಸಾಧನೆ. ಲವ್ ಜಿಹಾದ್ ಬಗ್ಗೆ ಭಾಷಣ ಮಾಡೋದು, ಬೇರೆಯವರ ಪತ್ನಿಯರ ಬಗ್ಗೆ ಮಾತನಾಡೋದು, ಪೊಲೀಸ್ ಅಧಿಕಾರಿಗಳಿಗೆ ಬೆದರಿಕೆ ಹಾಕೋದು, ಗಲಾಟೆ ರಂಪಾಟ ಮಾಡುವುದಷ್ಟೇ ಶಾಸಕ ಪುಂಜಾ ಅವರ ಸಾಧನೆ. ಜನರ ಕಷ್ಟಕ್ಕೆ ಸ್ಪಂದಿಸದೆ ಬರೀ ಇಂಥದ್ದನ್ನೇ ಮಾಡ್ತಾ ಇದ್ದಾರೆ ಶಾಸಕ ಪುಂಜಾ. ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರಾಗಿರುವಂತಹ ರಕ್ಷಿತ್ ಶಿವರಾಮ್ ಕಿಡಿಕಾರಿದ್ದಾರೆ. ಎಸ್ ವೀಕ್ಷಕರೇ, ಕಾಂಗ್ರೆಸ್ನ ನಾಯಕ ರಕ್ಷಿತ್ ಶಿವರಾಮ್ ಕಿಡಿಕಾರಿದ್ದು ಹರೀಶ್ ಪುಂಜಾ ಅವರ ಬಗ್ಗೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ? ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪುಂಜಾ ಏನ್ ಸಾಧನೆ ಮಾಡುತ್ತಾರೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ 2 ಕೇಸನ್ನು ಹಾಕಿಸ್ಕೊಂಡಿದ್ದಾರೆ, ಧರ್ಮಸ್ಥಳ ಠಾಣೆಯಲ್ಲಿ 2 ಕೇಸನ್ನು ಹಾಕಿಸ್ಕೊಂಡಿದ್ದಾರೆ, ಉಪ್ಪಿನಂಗಡಿ ಠಾಣೆಯಲ್ಲಿ 2 ಕೇಸನ್ನು ಹಾಕಿಸ್ಕೊಂಡಿದ್ದಾರೆ. ಇದೇ ಬಿಜೆಪಿ ಶಾಸಕನ ಸಾಧನೆನಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಲವ್ ಜಿಹಾದ್ ಬಗ್ಗೆ ಮಾತನಾಡ್ತಾರೆ, ಅದೇ ಮಾಡೋದು ಅವರು. ಬೇರೆಯವರ ಪತ್ನಿಯವರ ಬಗ್ಗೆ ಮಾತನಾಡ್ತಾರೆ, ಪೊಲೀಸ್ ಅಧಿಕಾರಿಗಳಿಗೆ ಬೆದರಿಕೆಯನ್ನ ಹಾಕ್ತಾರೆ, ಗಲಾಟೆ ರಂಪಾಟ ಮಾಡೋದ್ರಲ್ಲೇ ಶಾಸಕ ಪುಂಜಾ ಸಾಧನೆಯನ್ನ ಮೆರೆದಿದ್ದಾರೆ. ಜನರ ಕಷ್ಟಕ್ಕೆ ಯಾವುದೇ ರೀತಿಯ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಶಾಸಕ ಪುಂಜಾ ಅವರ ಬಗ್ಗೆ ಕಾಂಗ್ರೆಸ್ನ ನಾಯಕ ರಕ್ಷಿತ್ ಶಿವರಾಮ್ ಅವರು ಕಿಡಿಕಾರಿರುವಂಥದ್ದು. ಏನ್ ಸಾಧನೆ ಮಾಡಿದ್ದೀರಾ ನೀವು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. 2 ವರ್ಷದಲ್ಲಿ ಶಾಸಕರ ಸಾಧನೆ ಏನು? ಲವ್ ಜಿಹಾದ್ನ ಬಗ್ಗೆ ದೊಡ್ಡ ಪುಂಖಾನುಪುಂಖ ಭಾಷಣ, ಸಚಿವರ ಹೆಂಡತಿ ರಿವರ್ಸ್ ಜಿಹಾದ್ ಮಾಡಿದಾರ, ಅವರ ಧರ್ಮ ಯಾವುದು, ಅವರ ಜಾತಿ ಯಾವುದು, ಅದ್ರ ಬಗ್ಗೆ ಮಾತಾಡೋದು, ಯಾರು ಎಷ್ಟು ಮಕ್ಕಳನ್ನು ಹುಟ್ಟಿಸ್ಬೇಕು ಅದ್ರ ಬಗ್ಗೆ ದೊಡ್ಡ ವ್ಯಾಖ್ಯಾನವನ್ನು ಮಾಡೋದು, ಅನ್ಯ ಧರ್ಮೀಯರನ್ನು ಹೀಯಾಳಿಸೋದು, ಪೊಲೀಸ್ ಅಧಿಕಾರಿಗಳಿಗೆ ನಿಂದನೆ, ಲೋಫರು, ಮತ್ತೊಂದು ಇನ್ನೊಂದು ಅಸಂವಿಧಾನಿಕ ಪದಗಳನ್ನು ಸಾರ್ವಜನಿಕ ಬದುಕಲ್ಲಿ ಬಳಸುವಂಥದ್ದು, ಅರಣ್ಯ ಅಧಿಕಾರಿಗಳ ಜೊತೆ ಕುಸ್ತಿ, ಜಿದ್ದಾಜಿದ್ದಿ ಫೈಟ್ಗಳು, ಸ್ಟೇಷನ್ನ ಒಳಗೆ ನುಗ್ಗಿ ದಾಂಧಲೆ, ಕೋರ್ಟು, ಬೇಯ್ಲು, ಕೇಸು, ಇದೆಲ್ಲದರ ನಡುವೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಬಹುಶಃ ಶಾಸಕರು ಒಬ್ಬರು ವಕೀಲರಿಗೆ ಟೆಂಟ್ ಹಾಕಿ ಕೂರಿಸ್ಬೋದು, ಅಷ್ಟು ಕೇಸು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಇದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ 2 ಕೇಸು, ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ 2 ಕೇಸು, ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ಹೊಸದೊಂದು ಕೇಸ್ ಓಪನ್ ಆಗಿದೆ, ಬಂಟ್ವಾಳ, ಬಜ್ಪೆ, ಈ ರೀತಿ ಹಲವಾರು ಸ್ಟೇಷನ್ಗಳಲ್ಲಿ ಕೇಸ್ ಮಾಡಿರುವಂಥ ದೊಡ್ಡ ಸಾಧನೆಯಲ್ಲಿ ಈ 2 ವರ್ಷ ಶಾಸಕರು ಕಳೆದರು. ಪ್ರಪ್ರಥಮ ಬಾರಿಗೆ ರಸ್ತೆ ವಿಚಾರದಲ್ಲಿ ಬೀದಿಗೆ ಬಂದಿದ್ದಾರೆ. ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದು ಒಂದು ಜವಾಬ್ದಾರಿಯುತವಾದ ವಿರೋಧ ಪಕ್ಷದಲ್ಲಿ ತಾವು ಮಾಡಬೇಕಾಗಿರೋ ಕೆಲಸ ನೀವು ಮಾಡ್ತಿದ್ದೀರಿ. ಇದಕ್ಕೆ ನಮ್ಮ ಸ್ವಾಗತ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶಾಸಕರೇ, ಸರ್ಕಾರ ಅನುದಾನ ಕೊಡ್ತಿಲ್ಲ ಅಂತ ನೀವು ನಿರಂತರವಾಗಿ ಬೊಗಳೆ ಭಾಷಣವನ್ನು ಬಿಡ್ತಾ ಇದ್ದೀರಿ. ಜನರನ್ನು ಮಂಕು ಒಂದು ದಾರಿಗೆ ದೂಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. 2024ನೇ ಇಸ್ವಿಯಲ್ಲಿ ಮಳೆ ಬಂತು. ಮಳೆಯಲ್ಲಿ ಸಾಕಷ್ಟು ಹಾನಿ ಬೆಳ್ತಂಗಡಿ ತಾಲೂಕಿಗೆ ಆಯಿತು. ಎಲ್ಲ ಕಡೆ ನಾವು ಹೋದ್ವಿ, ನೀವು ಮಾತ್ರ ನಾಪತ್ತೆಯಾಗಿರಿ. ನೀವು ಬೆಂಗಳೂರಿನಲ್ಲಿ ನಿಮ್ಮ ಜಾಥಾದಲ್ಲಿ, ಮೈಸೂರು ಚಲೋ ಜಾಥಾದಲ್ಲಿ ನೀವು ಭಾಗಿಯಾಗಿದ್ರಿ, ಇಲ್ಲಿಯ ಕಡೆ ನೀವು ಬರಲಿಲ್ಲ. ಆದರೂ ಕೂಡ ನಾವು ನಮ್ಮ ಉಸ್ತುವಾರಿ ಸಚಿವರನ್ನು ಕರೆದುಕೊಂಡು ಕೆಲವು ಜಾಗಗಳಿಗೆ ನಮ್ಮ ಪಕ್ಷದ ನಾಯಕರುಗಳೆಲ್ಲ ಕರ್ಕೊಂಡ್ಬಂದರು, DC ಅವ್ರನ್ನ ಕರ್ಕೊಂಡ್ಬಂದರು. ಇದೆಲ್ಲ ಆಗುವಾಗ ಕಳೆದ ಮಳೆ ಹಾನಿಗೆ 70 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಮಳೆ ಹಾನಿಗೆ ರಾಜ್ಯ ಸರ್ಕಾರ ಕೊಡ್ತು.
2 ವರ್ಷದಲ್ಲಿ ಶಾಸಕರ ಸಾಧನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.